श्री राघवेन्द्राय नमः। ಶ್ರೀ ಗುರು ರಾಘವೇಂದ್ರ ನಮಃ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಾಕ್ಷತೆಗೆ ಸಾಕಷ್ಟು ಒಂದು ಶಕ್ತಿ ಇದೆ ಅಂತ ನಿಮಗೆ ಗೊತ್ತು. ಮಂತ್ರಾಕ್ಷತೆಯನ್ನು ಹಿಡಿದುಕೊಂಡು ಸಾಕಷ್ಟು ಜನಕ್ಕೆ ಸಾಕಷ್ಟು ಒಳ್ಳೆಯದಾಗಿದೆ, ಪವಾಡಗಳಾಗಿದೆ, ಅದಾಗಿದೆ ಇದಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಹಿಂದಿನಿಂದಲೂ ಕೂಡ ಒಂದು ಪವಾಡ, ಅಂದರೆ ಇದು ಹಳೆಯ ಪವಾಡ, ಇದು ರಾಯರೇ ಮಾಡಿರುವಂತಹ ಒಂದು ಮಂತ್ರಾಕ್ಷತೆಯ ಪವಾಡ. ಇದು ಅನೇಕ ಜನರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದಲೇ ಇರ್ಬೋದು. ಆ ಕಾರಣದಿಂದ ರಾಯರ ಮಾಡಿದಂತಹ ಈ ಒಂದು ಪವಾಡದ ಬಗ್ಗೆ ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಹಿಂದೆ ಅಂದರೆ ಅನೇಕ ಶಿಷ್ಯರು ರಾಯರ ಬಳಿ ಒಂದು ಜ್ಞಾನವನ್ನು ಪಡೆದುಕೊಳ್ಳಲು ಬರ್ತಿರ್ತಾರೆ. ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಕೂಡ ಇರ್ತಾನಂತೆ. ಆತನ ಶಿಕ್ಷಣ ಮುಗಿದ ನಂತರ ಆತನ ಬಳಿ ರಾಯರಿಗೆ ಕೊಡೋದಕ್ಕೆ ಆತನಿಗೆ ಏನೂ ಇರೋದಿಲ್ಲ. ಅವನು ತುಂಬ ಬಡವ, ಅವನು ತುಂಬ ಅಂದರೆ ಹೇಳಲಿಕ್ಕಾಗಲ್ಲ, ಅಷ್ಟು ಬಡವ, ಏನೂ ಇರೋದಿಲ್ವಂತೆ. ನೇರವಾಗಿ ರಾಯರ ಬಳಿ ಹೋಗಿ, ಗುರುಗಳೇ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಒಂದು ಬಿಡಿಗಾಸು, ಒಂದು ಅದೇನು ನಾಣ್ಯಗಳನ್ನು ಕೊಡ್ತಾರಲ್ಲ, ಅದು ನನ್ನ ಹತ್ರ ಏನೂ ಇಲ್ಲ, ನಾನೊಬ್ಬ ಬಡವ, ನಾನು ಏನು ಮಾಡಲಿ ಅಂತ ಹೇಳ್ತಾರಂತೆ. ಆಗ ರಾಯರು ಆ ಒಂದು ಮಗುವಿಗೆ ಹೇಳ್ತಾರಂತೆ, ಚಿಂತಿಸಬೇಡ, ನಾನು ನಿನ್ನಿಂದ ಏನನ್ನೂ ಕೂಡ ಆಕ್ಷೇಪಿಸುವುದಿಲ್ಲ, ನಾನೇ ನಿನಗೆ ನನ್ನ ಬಳಿ ಇರುವ ಒಂದು ಮಂತ್ರಾಕ್ಷತೆಯನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ಅದಕ್ಕೆ ಮಂತ್ರಗಳನ್ನು ಹೇಳ್ತಾ ಆ ಒಂದು ಅಕ್ಕಿ ಕಾಳನ್ನು ಏನಿದೆ ಆ ಒಂದು ವಿದ್ಯಾರ್ಥಿಗೆ ಕೊಡ್ತಾರಂತೆ. ಶ್ರೀ ರಾಘವೇಂದ್ರ ನಮಃ. ಸ್ನೇಹಿತರೆ, ಇದು ಗುರು ರಾಘವೇಂದ್ರ ಟಿವಿ ತುಮಕೂರು ವತಿಯಿಂದ ಕೊಡ್ತಾ ಇರುವಂತಹ ಶ್ರೀ ರಾಘವೇಂದ್ರ ಪ್ರತ್ಯಕ್ಷ ಫಲಪ್ರದ ಯಂತ್ರ ಅಂತ ಹೇಳ್ಬಿಟ್ಟು ಈಗಾಗಲೇ ಯಂತ್ರನ ಸಾವಿರಾರು ಜನ ತೊಗೊಂಡಿದ್ದಾರೆ, ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ಕೊಂಡಿದ್ದಾರೆ. ನಿಮಗೂ ಏನಾದರೂ ಯಂತ್ರ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಡ್ತಾ ಇರೋಂತಹ ನಂಬರ್ಗೆ ಈ ಕೂಡಲೇ ಯಂತ್ರ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿ, ಇದರ ಸಂಪೂರ್ಣ ವಿವರಗಳನ್ನು ನಾವು ನಿಮಗೆ ವಾಟ್ಸಪ್ ಮಾಡ್ತೀವಿ. ಒಂದು ವಸ್ತ್ರದಲ್ಲಿ ಕಟ್ಕೊಂಡು ಹೋಗ್ತಾ ಇರ್ತಾನೆ. ನಂತರ ಏನಾಗ್ಬಿಡುತ್ತೆ, ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಹೋಗಬೇಕಾದ್ರೆ ಅದು ಆ ಒಂದು ವಿದ್ಯಾರ್ಥಿಗೆ ಏನಾಗ್ಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಲೇಟ್ ಆದಾಗ ಏನು ಮಾಡ್ತಾನೆ, ಅಲ್ಲಿ ಒಂದು ಗ್ರಾಮ ಬರುತ್ತಲ್ಲ ಊರಿನಲ್ಲಿ ಮಧ್ಯದಲ್ಲಿ, ಆ ಗ್ರಾಮದ ಒಂದು ಏನಿದೆ ಮನೆ ಹತ್ರ ನಿಂತ್ಕೊಂಡು ಬಿಡ್ತಾನೆ. ಯಾಕಂದರೆ ತುಂಬ ಕತ್ಲಾಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಮಧ್ಯದ ಒಂದು ಮಾರ್ಗದ ಒಂದು ಪುಟ್ಟ ಮನೆ ಏನಿದೆ ಆಶ್ರಯ ಪಡೆದುಕೊಂಡಿರ್ತಾನೆ. ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಂಡಿರ್ತಾನೆ. ಆಮೇಲೆ ಏನಾಗ್ಬಿಡುತ್ತೆ ಅಂತಂದರೆ, ಆ ಗ್ರಾಮದಲ್ಲಿ ಅಂದರೆ ಆ ಮನೆ ಹತ್ರ ಮಲ್ಕೊಂಡಿರ್ತಾರಲ್ಲ ಹೊರಗಡೆ, ಏನಾಗ್ಬಿಡುತ್ತೆ, ಆ ಮನೆಯ ಒಂದು ಒಡತಿಗೆ ಅಂದರೆ ಮಾಲಿಕೆಗೆ ಏನಾಗ್ಬಿಡುತ್ತೆ, ತುಂಬ ಗರ್ಭಿಣಿಯಾಗಿರ್ತಾಳೆ. ಆಕೆಯ ಗರ್ಭದಲ್ಲಿದ್ದ ಒಂದು ಮಗುವನ್ನು ತಿನ್ನೋದಕ್ಕೆ ಪಿಶಾಚಿ ಅನ್ನೋದು ತುಂಬ ಕಾತುರದಿಂದ ಕಾಡ್ತಾ ಇರುತ್ತಂತೆ. ಆಕೆಗೆ ಯಾವಾಗಲೂ ತೊಂದರೆ ಕೊಡ್ತಾ ಇರುತ್ತಂತೆ. ಆದರೆ ಆವತ್ತೂ ಕೂಡ ಆ ಒಂದು ತೊಂದರೆನ ಕೊಡೋದಕ್ಕೆ ಬರುತ್ತಂತೆ ಆ ಪಿಶಾಚಿ. ಆದರೆ ಅಷ್ಟರಲ್ಲಿ ಅದು ಇವರ ಮನೆ ಒಳಗಡೆ ಎಂಟ್ರಿ ಆಗೋಕ್ಕಾಗಲ್ವಂತೆ. ಏನಕ್ಕಪ್ಪ ಅಂತಂದರೆ, ಈ ಜಗಲಿ ಮೇಲೆ ಮಲಗಿದ್ನಲ್ಲ ರಾಯರ ಶಿಷ್ಯ, ಅವ್ರ ಬಳಿ ಮಂತ್ರಾಕ್ಷತೆ ಇತ್ತಂತೆ. ಅದನ್ನು ನೋಡಿ ಏನಾಯಿತು, ಆ ಪಿಶಾಚಿಗೆ ಒಳಗೆ ಬರೋದಕ್ಕಾಗ್ತಾ ಇರೋದಿಲ್ವಂತೆ. ನಂತರ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಮಂತ್ರಾಕ್ಷತೆಯ ಪವಾಡ ಏನಿದೆ ಎಷ್ಟಿದೆ ಅಂತಂದರೆ, ಅದು ಆ ಪಿಶಾಚಿಯನ್ನು ಸುಟ್ಟು ಭಸ್ಮ ಮಾಡುತ್ತಂತೆ, ಅಲ್ಲಿಂದ ಓಡಿಸಿ ಭಸ್ಮ ಮಾಡುತ್ತಂತೆ. ಅಷ್ಟು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮತ್ತು ಆ ಒಂದು ಪವಾಡ ಆಗೋದು ಕೂಡ ಅದ್ರ ಹಿಂದೆ ರಾಯರು ಇದ್ದರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ತುಂಬು ಗರ್ಭಿಣಿಯಾಗಿದ್ರಲ್ಲ ಆಕೆ ಕೂಡ ರಾಯರ ಭಕ್ತನಂತೆ. ಸೊ ಒಂದು ಬೇಡ್ಕೊಂಡಿರ್ತಾರೆ, ಈ ಮಗುಗೇನೋ ತೊಂದರೆ ಆಗಬಾರ್ದು, ಸಾಕಷ್ಟು ಹಿಂಗಿದೆ ಮಗುಗಳ್ನ ಹಿಂಗೆ ಅದು ಬಂದು ಪಿಶಾಚಿ ಏನು ಮಾಡಿದೆ, ತೊಂದರೆ ಮಾಡಿದೆ, ಈ ಮಗು ಉಳಿಬೇಕು ಅನ್ನೋ ರೀತಿಯಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತಾರಂತೆ. ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡಿರೋದಕ್ಕೇ ರಾಯರಿಗೆ ಎಲ್ಲವೂ ಗೊತ್ತು, ಅವರು ಸರ್ವಾಂತರಮಯಿ, ಅವರಿಗೆ ಎಲ್ಲವೂ ಕೂಡ ತಿಳಿದಿದೆ. ಆ ಕಾರಣದಿಂದ ಏನಿದೆ, ಅದೇ ಸಮಯಕ್ಕೆ ವಿದ್ಯಾರ್ಥಿ ಬಂದು ಏನೂ ಇಲ್ಲ ಅಂತ ಹೇಳೋದೇನು, ಇವರು ಆ ಮಂತ್ರಾಕ್ಷತೆಗೆ ಶಕ್ತಿಯನ್ನು ತುಂಬಿ ಆ ಸ್ಥಳದಲ್ಲಿ ಕಳಿಸುವುದೇನು, ಇದೆಲ್ಲವೂ ಕೂಡ ಹೇಳಲಿಕ್ಕೆ ಹೋದರೆ ಒಂದು ಅಸಾಧ್ಯವಾದದ್ದು. ಇದನ್ನು ನಾವು ನಿಜವಾಗ್ಲೂ ರಾಯರ ಅದ್ಭುತ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಅವರಿಗೆಲ್ಲವೂ ಕೂಡ ಗೊತ್ತಿರುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಅವರು ಅರ್ಥಕೊಂಡಿರ್ತಾರೆ. ಆ ಕಾರಣದಿಂದ ತಮ್ಮ ಭಕ್ತನಿಗೂ ಕೂಡ ಒಳ್ಳೆಯದಾಗಬೇಕು, ಅಲ್ಲಿರುವ ಭಕ್ತಿಗೆ ಕೂಡ ಒಳ್ಳೆಯದಾಗಬೇಕು ಅಂತ ಈ ಒಂದು ಫಲಮಂತ್ರಾಕ್ಷತೆಗೆ ಒಂದು ಶಕ್ತಿಯನ್ನು ತುಂಬಿ ಅವರು ಅವತ್ತು ಕಳಿಸ್ಕೊಟ್ಟು ಆ ಒಂದು ಪಿಶಾಚಿಯನ್ನು ಅವರು ಅಂತ್ಯ ಮಾಡ್ತಾರೆ. ಇಷ್ಟು ರಾಯರ ಒಂದು ಮಂತ್ರಾಕ್ಷತೆಗೆ ಇರುವ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಶಕ್ತಿ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಶ್ರೀಮಠದಲ್ಲಿ ಕೊಡುವ ಮಂತ್ರಾಕ್ಷತೆಯನ್ನು ನೀವು ಎಷ್ಟು ಜೋಪಾನ ಮಾಡಬೇಕು. ಅದೊಂದು ಸುವರ್ಣ ಮಂತ್ರಾಕ್ಷತೆ, ಅಂದರೆ ಚಿನ್ನದ ಅಕ್ಕಿ ಕಾಳಿನಷ್ಟು ಎಷ್ಟು ಅಂತಾರಲ್ಲ ಅಷ್ಟು ಶ್ರೇಷ್ಠ ಅಂತ ಹೇಳ್ಬೋದು. ಚಿನ್ನಕ್ಕೆ ಎಷ್ಟು ಶ್ರೇಷ್ಠ ಇದೆ, ಅದೇ ರೀತಿ ಮಂತ್ರಾಕ್ಷತೆ ಕೂಡ ಅಷ್ಟೇ ಶ್ರೇಷ್ಠ. ಅದು ನಾವು ಅಷ್ಟು ಮಹತ್ವವನ್ನು ನಾವು ಈ ಒಂದು ಸುವರ್ಣ ಮಂತ್ರಾಕ್ಷತೆಗಳಿಗೆ ಕೊಡಬೇಕು ಅಂತಲೇ ಹೇಳ್ತೇವೆ. ಆ ಕಾರಣದಿಂದ ಏನಿದೆ, ಶ್ರೀಮಠದಲ್ಲಿ ಕೊಡುವಂತಹ ಒಂದು ಮಂತ್ರಾಕ್ಷತೆಯನ್ನು ಸರಿಯಾದ ರೀತಿಯಲ್ಲಿ ಒಂದು ಸರಿಯಾದ ಒಂದು ಸದ್ಬಳಕೆ ಮಾಡಿಕೊಂಡು ಗುರುರಾಯರ ಒಂದು ಅನುಗ್ರಹವನ್ನು ನೀವು ಪಡಿಬೇಕಾಗುತ್ತೆ ಸ್ನೇಹಿತರೆ.
ಆ ಕಾರಣದಿಂದ ನಿಮ್ಮಲ್ಲಿ ಕೂಡ ಏನು ಮಂತ್ರಾಕ್ಷತೆ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ, ನಿಮ್ಮಲ್ಲಿ ಕೂಡ ಏನು ಮಂತ್ರಾಲಯದ್ದು ಮಂತ್ರಾಕ್ಷತೆ ಇಟ್ಕೊಂಡು ಸಾಕಷ್ಟು ಪವಾಡಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ. ಎಲ್ಲರಿಗೂ ಕೂಡ ಇಟ್ಕೊಂಡವ್ರು ಎಲ್ಲರಿಗೂ ಕೂಡ ಅದು ಅನುಗ್ರಹ ಆಗದಲ್ಲೇ ಇರ್ಬೋದು. ಯಾಕಪ್ಪ ಅಂತಂದರೆ ಸಾಕಷ್ಟು ಜನ ಅದನ್ನು ತಂದು ಮಡಿ ಮೈಲ್ಗೆ ಎಲ್ದಲೆ ಎಲ್ಲೆಲ್ಲೋ ಹಾಕಿರಬಹುದು. ಆದರೆ ಮಂತ್ರಾಕ್ಷತೆ ಅನ್ನಲ್ಲ, ಅದು ಸುವರ್ಣ ಮಂತ್ರಾಕ್ಷ ಅಂದರೆ ಚಿನ್ನದ ಮಂತ್ರಾಕ್ಷತೆ ಅಂತ ನೀವು ಭಾವಿಸಿ, ಅಷ್ಟು ಶಕ್ತಿ ಇದೆ ಅಂತ ಅದಕ್ಕೆ ಏನಿದೆ ನೀವು ಹೇಳಿ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ. ಖಂಡಿತ ರಾಯರ ಅನುಗ್ರಹ ಅನ್ನೋದು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ.